ಜಾಗವನ್ನ ಗುತ್ತಿಗೆಗೆ ಪಡೆದಿದ್ರು ಸಂಪತ್ ರೋಡ. ಆದರೆ ಗುತ್ತಿಗೆ ಅವಧಿ ಮುಗಿದಿದ್ರು ಕೂಡ ಎಕ್ಸ್ಟೆನ್ಷನ್ ಕಾರ್ಯಕ್ಕೆ ಮುಂದಾಗಿಲ್ಲ. ಪ್ರತಿ ವರ್ಷವೂ ಕೂಡ ಕೋಟಿ ಕೋಟಿ ಆದಾಯವನ್ನ ಗಳಿಸ್ತಿದ್ದಾರಂತೆ ಇದರಿಂದ. ರಿಪಬ್ಲಿಕನ್ನಕ್ಕೆ ದೂರುದಾರ NR ರಮೇಶ್ ಅವರ ಹೇಳಿಕೆ ಇದು. 1991ರಲ್ಲಿ 13 ಎಕರೆ ಪ್ರದೇಶವನ್ನ ಗುತ್ತಿಗೆಗೆ ಪಡೆದಿದ್ರು ಪಿತ್ರೋಡ. ಔಷಧಗಳ ಸಂಶೋಧನೆಗಾಗಿ ಈ ಭೂಮಿಯನ್ನ ಪಡೆದುಕೊಳ್ಳಲಾಗಿತ್ತು. ಅರಣ್ಯ ಇಲಾಖೆಯಿಂದ ಯಲಹಂಕ ಬಳಿ 13 ಎಕರೆ ಗುತ್ತಿಗೆಯನ್ನ ಪಡೆದಿದ್ರು ಜಾಗವನ್ನ. 2010ರವರೆಗೆ ಗುತ್ತಿಗೆಯನ್ನ ಪಡೆದುಕೊಳ್ಳಲಾಗಿತ್ತು. ಆದರೆ 2011ರಿಂದ ಗುತ್ತಿಗೆ ಅವಧಿ ವಿಸ್ತರಣೆಯನ್ನ ಮಾಡಿಕೊಳ್ಳದೆ ಕೋಟ್ಯಾಂತರ ರೂಪಾಯಿ ಲಾಭ ಮಾಡ್ತಿದ್ದಾರೆ ಅನ್ನೋ ಆರೋಪ. ಈ ಬಗ್ಗೆ ಮಾತನಾಡ್ಲಿಕ್ಕೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಬಗ್ಗೆ ಮಾತನಾಡಿದ್ದಾರೆ ದೂರುದಾರ NR ರಮೇಶ್. ಗುತ್ತಿಗೆ ಪಡೆಯದೆ ಹೋದ್ರೂ ಕೂಡ, ಗುತ್ತಿಗೆ ಅವಧಿ ಮುಗಿದೋಗಿದ್ರೂ ಕೂಡ ಅದರ ವಿಸ್ತರಣೆಯನ್ನ ಮಾಡಿಕೊಳ್ಳದೆ ಸರ್ಕಾರಿ ಭೂಮಿ, ಅದರಲ್ಲೂ ಅರಣ್ಯ ಭೂಮಿ, ಇದರಿಂದ ಕೋಟ್ಯಾಂತರ ರೂಪಾಯಿ ಲಾಭವನ್ನ ಮಾಡಿಕೊಳ್ತಿದ್ದಾರೆ ಸಂಪತ್ ರೋಡ ಅನ್ನೋ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಕೇವಲ ಆರೋಪ ಮಾತ್ರವಲ್ಲ, ದಾಖಲೆಗಳ ಸಹಿತ ಈಗ ದೂರನ್ನ ಕೂಡ ದಾಖಲು ಮಾಡಿದ್ದಾರೆ. ಇಡಿ ಹಾಗೆ ಲೋಕಾಯುಕ್ತಕ್ಕೆ NR ರಮೇಶ್, ಬಿಜೆಪಿ ಮುಖಂಡ NR ರಮೇಶ್ ದೂರು ದಾಖಲಿಸಿದ್ದಾರೆ. ಕಳೆದ 15 ವರ್ಷಗಳಿಂದ ಅವರ ಸುಪರ್ದಿಯಲ್ಲಿ ಕಾನೂನು ಬಾಹಿರವಾಗಿ ಸ್ಯಾಮ್ ಪಿತ್ರೋಡ ಅವರ ಹಿಡಿತದಲ್ಲಿ ಈ ಒಂದು ಜಾಗ ಇದ್ದು, ಅಲ್ಲಿ ಪ್ರತಿ ವರ್ಷ ಅವರು ಬೆಳೆಯುವಂಥ ಅಪರೂಪದ ಗಿಡಮೂಲಿಕೆ ಮತ್ತು ಔಷಧಿ ಸಸ್ಯಗಳನ್ನು ಉತ್ಪನ್ನಗಳನ್ನು ಮಾರಾಟ ಮಾಡೋದ್ರ ಮೂಲಕ ಪ್ರತಿ ವರ್ಷ 5-6 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಅವರು ಸಂಪಾದನೆ ಮಾಡೋದು, ಅಕ್ರಮವಾಗಿ ಸಂಪಾದನೆ ಮಾಡೋದ್ರ ಜೊತೆಗೆ ಮಾರುಕಟ್ಟೆ ಬೆಲೆ 400 ಕೋಟಿಗೂ ಅಧಿಕವಾಗಿರುವಂಥದ್ದು, ಸರ್ಕಾರಿ ಮೌಲ್ಯ 150 ಕೋಟಿಗೂ ಹೆಚ್ಚು ಮೌಲ್ಯದ 13 ಎಕರೆಗಳಷ್ಟು ವಿಸ್ತೀರ್ಣದ ರಾಜ್ಯ ಇದು ಮೀಸಲು ಅರಣ್ಯ ಪ್ರದೇಶವನ್ನು ಅವರು ಕಬಳಿಸಿ ಅವರ ಮನೆಯನ್ನು ಕೂಡ, ಅಲ್ಲಿ ವಾಸದ ಮನೆಯನ್ನು ಕೂಡ ಅದರಲ್ಲೇ ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥದ್ದು. ಇದನ್ನು ತೆರವುಗೊಳಿಸಲಿಕ್ಕೆ ಈ ಹಿಂದೆ ನಮ್ಮ ಸ್ನೇಹಿತರ ಮೂಲಕ ಹಲವಾರು ಬಾರಿ ನಾವು ಅರ್ಜಿಗಳನ್ನು ಕೊಟ್ಟು ಮನವಿ ಮಾಡಿಕೊಂಡ್ರು ಕೂಡ ರಾಜ್ಯ ಅರಣ್ಯ ಇಲಾಖೆ ಅದನ್ನು ಅವರ ಮನವಿಗೆ ಹೋಗೊಡದೆ ಮತ್ತು ಇವರ ಗುತ್ತಿಗೆ ಅವಧಿ ಮುಗಿದಿರ್ತಕ್ಕಂಥ ವಿಷಯವನ್ನು ಕೇಂದ್ರದ ಪರಿಸರ ಅರಣ್ಯ ಮತ್ತು ಪರಿಸರ ಇಲಾಖೆಗೆ ಅದನ್ನು ಗಮನಕ್ಕೆ ಕೂಡ ತರದೆ ಎಲ್ಲ ಇವ್ರ ಜೊತೆ ಸ್ಯಾಮ್ ಪಿತ್ರೋಡ ಅವ್ರ ಜೊತೆ ಸೇರಿ ಜಾವೇದ್ ಅಖ್ತರ್ ಅವರು ಅರಣ್ಯ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳಾಗಿದ್ದರು. ಅವರು ಪ್ರಸ್ತುತ ಕರ್ನಾಟಕ ಸ್ಟೇಟ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರ್. ಈ ಬಗ್ಗೆ ಸ್ವತಃ NR ರಮೇಶ್ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಹಂಚಿಕೊಳ್ಳುವ ಸಲುವಾಗಿ ರಮೇಶ್ ಸರ್ ನಮಸ್ಕಾರ. ನಮಸ್ಕಾರ. ಹೇಳಿಮ್ಮ. 2011ರಿಂದ ಗುತ್ತಿಗೆ ನವೀಕರಣ ಆಗಿಲ್ಲ, ಲಾಭ ಪಡ್ಕೊಳ್ತಿದ್ದಾರೆ ಅಂದ್ರೆ ಅನೇಕ ಸರ್ಕಾರಗಳು ಕೂಡ ಬದಲಾಗೋಯ್ತು. ಈಗ ಗಮನಕ್ಕೆ ಬಂದಿದ್ದು ಯಾಕೆ? ಈಗ ದೂರ ನೀವು ಕೊಡ್ತಿರೋದು ಯಾಕೆ ಅಂತ? ಅಲ್ಲ, ನನ್ನ ಗಮನಕ್ಕೆ ಬಂದಿದ್ದು ಈಗ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕಾಶ್ ಅಂತ ನನಗೆ ಪರಿಚಯ ಇರ್ತಕ್ಕಂಥವ್ರು ಹಲವಾರು ವರ್ಷಗಳಿಂದ ದೂರನ್ನು ಕೊಟ್ಕೊಂಡೇ ಬರ್ತಾ ಇದ್ದಾರೆ. ಈ ತರ ನವೀಕರಣ ಆಗಿಲ್ಲ, ಸರ್ಕಾರ ಸುಪರ್ದಿಗೆ ತಗೊಳ್ಳಿ ಅಂತ. ವಿಷಯ ಏನು ಅಂತಂದ್ರೆ, ಅವರು ಫಸ್ಟ್ ರಿಜಿಸ್ಟ್ರೇಷನ್ ಮಾಡೋದು ಮುಂಬೈನಲ್ಲಿ ಫೌಂಡೇಶನ್ ಫಾರ್ ರಿವಿಟಲೈಸೇಷನ್ ಆಫ್ ಲೋಕಲ್ ಹೆಲ್ತ್ ಟ್ರೆಡಿಷನ್ ಅನ್ನೋ ಒಂದು ಸಂಸ್ಥೆಯನ್ನ ಮುಂಬೈನ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಅಲ್ಲಿ 1991 ಅಕ್ಟೋಬರ್ ಅಲ್ಲಿ ರಿಜಿಸ್ಟರ್ ಮಾಡಿಸ್ತಾರೆ. 1996ರಲ್ಲಿ ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಗೆ ಪತ್ರವನ್ನು ಬರೆದು ಮನವಿ ಮಾಡ್ಕೊಳ್ತಾರೆ. ನಮಗೆ ಇಲ್ಲಿ ಔಷಧಿ ಗುಣಗಳಿರ್ತಕ್ಕಂಥ ಅಮೂಲ್ಯವಾದಂಥ ಗಿಡಮೂಲಿಕೆ ಸಸ್ಯಗಳನ್ನ ಸಂಶೋಧನೆ ಮತ್ತು ಅದನ್ನ ಸಂರಕ್ಷಣೆ ಮಾಡುವಂತ ಕೆಲಸಕ್ಕೆ ನಮಗೆ ರಿಸರ್ವ್ ಫಾರೆಸ್ಟ್ ಏರಿಯಾ ಗುತ್ತಿಗೆ ಕೊಡಿ ಅಂತ ಮುಂಬೈಯಲ್ಲಿ ರಿಜಿಸ್ಟರ್ ಆಗಿರುವಂತ ಸಂಸ್ಥೆಗೆ ಇಲ್ಲಿ ಕೊಡ್ತಾರೆ. ಅದಾದ ನಂತರ ಎಚ್ಚೆತ್ಕೊಂಡು 2010ರಲ್ಲಿ ಇಲ್ಲಿ ಅವರು ಬೆಂಗಳೂರಿನ ಬ್ಯಾಟರಾಯನಪುರ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಮಾಡಿಸ್ಕೊಳ್ತಾರೆ. ಆದ್ರೆ ಅಷ್ಟೊತ್ತಿಗಾಗಲೇ ಅವ್ರದ್ದು 5 ವರ್ಷದ ಅವಧಿ ಗುತ್ತಿಗೆ ಮೀರಿ ಹೋಗ್ಬಿಟ್ಟಿರುತ್ತೆ. 1996ರಲ್ಲಿ ಅವರಿಗೆ ಅರಣ್ಯ ಇಲಾಖೆಯಿಂದ ಇವತ್ತಿನ ಯಲಹಂಕದ ಜಾರ್ಕಬಂಡೆ ಕಾವಲು ಬಿ ಬ್ಲಾಕ್ ನಲ್ಲಿ 5 ಹೆಕ್ಟೇರ್ ಪ್ರದೇಶ, ಸುಮಾರು 13 ಎಕರೆಗಳಷ್ಟು ವಿಸ್ತೀರ್ಣದ ಪ್ರದೇಶ, ರಿಸರ್ವ್ ಫಾರೆಸ್ಟ್ ಏರಿಯಾ ಮೀಸಲು ಅರಣ್ಯ ಪ್ರದೇಶವನ್ನ 5 ವರ್ಷಗಳು ಗುತ್ತಿಗೆ ಕೊಡ್ತಾರೆ. ಅದು 2001ಕ್ಕೆ ಮುಗಿಯುತ್ತೆ. ತಿರ್ಗಾ ಅವರು ಮನವಿ ಮಾಡ್ಕೊಳ್ತಾರೆ. ಸ್ಯಾಮ್ ಪಿತ್ರೋಡ ಅವರು ಹೇಳಿ ಕೇಳಿ ಅವರು ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವ್ರಿಗೆ ಅತ್ಯಾಪ್ತರಾಗಿರುವಂತವ್ರು. ಅದಕ್ಕಿಂತಲೂ ಪ್ರಮುಖವಾಗಿ ಅವರು ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದಿವಂಗತ ರಾಜೀವ್ ಗಾಂಧಿ ಮತ್ತು ಮನಮೋಹನ್ ಸಿಂಗ್ ಅವರಿಗೆ ದೂರಸಂಪರ್ಕ ಇಲಾಖೆ ಸಲಹೆಗಾರರಾಗಿ ಕೆಲಸ ಮಾಡ್ತಾರಂಥದ್ದು. ಪ್ರಸ್ತುತ ಅವರು ಕಳೆದ 3-4 ವರ್ಷಗಳಿಂದ ಸಾಗರೋತ್ತರ ಘಟಕ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರಂತವ್ರು. 2001ರಲ್ಲಿ ಅವರು 10 ವರ್ಷ ಗುತ್ತಿಗೆಗೆ ಮರು ನವೀಕರಣ ಮಾಡಿಕೊಡಿ ಅಂತ ಕೇಳ್ತಾರೆ. ಅದನ್ನ ಅದೇ ತರ ಯಥಾ ಪ್ರಕಾರ ಅವರಿಗೆ 2001ರಲ್ಲಿ 10 ವರ್ಷಗಳಿಗೆ ಮರು ನವೀಕರಣ ಮಾಡಿಕೊಡ್ತಾರೆ. 2011 ಅವ್ರದ್ದು ಡಿಸೆಂಬರ್ ತಿಂಗಳಲ್ಲಿ ಅವರ ಗುತ್ತಿಗೆ ಅವಧಿ ಸಂಪೂರ್ಣ ಮುಗಿದ್ರೆ ಅದಾದ್ಮೇಲೆ ಗುತ್ತಿಗೆ ನವೀಕರಣನೂ ಆಗಿಲ್ಲ. ಮತ್ತೆ ಇದ್ರ ಬಗ್ಗೆ ಕೇಂದ್ರ ಸರ್ಕಾರದ ಅರಣ್ಯ ಮತ್ತು ಪರಿಸರ ವಿಜ್ಞಾನ ಇಲಾಖೆಗೆ ಮಾಹಿತಿಯನ್ನ ರಾಜ್ಯ ಅರಣ್ಯ ಇಲಾಖೆ ಅಧಿಕಾರಿಗಳು ಕೊಡಬೇಕಾಗಿತ್ತು, ಕೊಡ್ತಾ ಇಲ್ಲ.
ಸುಮಾರು ಸರ್ಕಾರಿ ಬೆಲೆ 150 ಕೋಟಿ, ಮಾರುಕಟ್ಟೆ ಬೆಲೆ 400 ಕೋಟಿಗಿಂತಲೂ ಅಧಿಕವಾಗಿರುವಂಥದ್ದು ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗುವಂಥ ದಾರಿಯಲ್ಲಿ ಸಿಗುವಂಥ ಪ್ರದೇಶ ಇದಾಗಿರೋದ್ರಿಂದ ಸಹಜವಾಗಿಯೇ ಬೆಲೆ ಜಾಸ್ತಿ ಇದೆ. ಇಲ್ಲಿ ಅವರು ಮಾಡ್ತಾ ಇರುವಂತಹದ್ದು ಈ ಒಂದು ಔಷಧಿ ಸಸಿಗಳ, ಗಿಡಮೂಲಿಕೆ ಸಸಿಗಳ ಸಂಶೋಧನೆ ಮತ್ತು ಸಂರಕ್ಷಣೆ ಹೆಸರಿನಲ್ಲಿ ಇಲ್ಲಿ ಆ ಒಂದು ಸಸಿಗಳಿಂದ ಉತ್ಪತ್ತಿ ಆಗುವಂತ ಪ್ರಾಡಕ್ಟ್ಸ್ ಉತ್ಪನ್ನಗಳನ್ನ ಕೋಟ್ಯಾಂತರ ರೂಪಾಯಿಗೆ ಪ್ರತಿ ವರ್ಷ ಮಾರಾಟ ಮಾಡಿಕೊಂಡು ಅಕ್ರಮವಾಗಿ ಗಳಿಸ್ಕೊಂಡು ಬರ್ತಾ ಇದ್ದಾರೆ. ಅವರು ವಾಸಕ್ಕೆ ಒಂದು ಮನೆ ಕೂಡ ಆ ಜಾಗದಲ್ಲಿ ಕಟ್ಕೊಂಡ್ಬಿಟ್ಟಿದ್ದಾರೆ. ಇದೆಲ್ಲದ ಕಾರಣಕ್ಕೆ ಹಲವಾರು ಬಾರಿ ಇದಕ್ಕೆ ದೂರು ಕೊಟ್ಟರು ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವುದೇ ಸಮಜಾಯಿಷಿನೂ ಕೊಟ್ಟಿಲ್ಲ, ಅವ್ರನ್ನ ತೆರವುಗೊಳಿಸುವಂತ ಕೆಲಸನೂ ಮಾಡಿಲ್ಲ. ಯಾಕೆಂದ್ರೆ ಅವ್ರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಂಥದ್ದು ಜಾವೇದ್ ಅಖ್ತರ್ ಅಂತ ಹೇಳಿ ಅರಣ್ಯ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗಳಾಗಿದ್ದಂತ ಒಬ್ರು IAS ಅಧಿಕಾರಿ. ಅವರು ಇವಾಗ ನಿವೃತ್ತರಾಗಿ ಈಗ ಪ್ರಸ್ತುತ ಕರ್ನಾಟಕ ರಾಜ್ಯ ಸರ್ಕಾರದ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ಗೆ ಅವರು ಚೇರ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಅರಣ್ಯ ಇಲಾಖೆಯ 4 ಜನ ಹಿರಿಯ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ರು. ಅಂತಿಮವಾಗಿ ಕಳೆದ 14 ವರ್ಷಗಳಿಂದ ಕಾನೂನು ಬಾಹಿರವಾಗಿ ಈ ಒಂದು ಅಮೂಲ್ಯವಾದಂತಹ ಸರ್ಕಾರಿ ಸ್ವತ್ತನ್ನ ತಮ್ಮ ಸುಪರ್ದಿಯಲ್ಲಿ ಇಟ್ಟುಕೊಂಡು ಕಾನೂನು ಬಾಹಿರವಾಗಿ ಅಲ್ಲಿ ಬೆಳೆಯುವಂತ ಸಸಿಗಳಿಂದ, ಔಷಧಿ ಸಸಿಗಳಿಂದ ಅದರ ಉತ್ಪನ್ನಗಳನ್ನ ಮಾರಾಟ ಮಾಡೋದ್ರ ಮೂಲಕ ಪ್ರತಿ ವರ್ಷ 5-6 ಕೋಟಿ ರೂಪಾಯಿಗಳ ಅಕ್ರಮ ಆದಾಯ ಗಳಿಸ್ತಾ ಇದ್ದಾರೆ. ಅವ್ರ ವಿರುದ್ಧ ನಾನು ಸಹಜವಾಗಿ ಇವತ್ತು ಎಲ್ಲ ದಾಖಲೆಗಳು ಸಹಿತ ಜಾರಿ ನಿರ್ದೇಶನಾಲಯಕ್ಕೂ ದೂರು ಕೊಟ್ಟಿದ್ದೇನೆ, ಹಾಗೆ ಲೋಕಾಯುಕ್ತಕ್ಕೂ ದೂರು ಕೊಟ್ಟಿದ್ದೇನೆ ಮೇಡಮ್. ರೈಟ್, ಧನ್ಯವಾದ ರಮೇಶ್ ಅವರೇ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಗುತ್ತಿಗೆಗೆ ಪಡೆದಿದ್ರು ಸಂಪತ್ ರೋಡ, ಆದ್ರೆ ಗುತ್ತಿಗೆ ಅವಧಿ ಮುಗ್ದಿದ್ರು ಕೂಡ ರೈಟ್ ಸ್ಟೇಷನ್ ಕಾರ್ಯಕ್ಕೆ ಮುಂದಾಗಿಲ್ಲ. ಪ್ರತಿ ವರ್ಷವೂ ಕೂಡ ಕೋಟಿ ಕೋಟಿ ಆದಾಯವನ್ನ ಗಳಿಸ್ತಿದ್ದಾರಂತೆ. ಇದರಿಂದ ರಿಪಬ್ಲಿಕ್ ಕನ್ನಡಕ್ಕೆ ದೂರುದಾರ NR ರಮೇಶ್ ಅವರ ಹೇಳಿಕೆ ಇದು. 1991ರಲ್ಲಿ 13 ಎಕರೆ ಪ್ರದೇಶವನ್ನ ಗುತ್ತಿಗೆಗೆ ಪಡೆದಿದ್ರು ಪಿತ್ರೋಡ. ಔಷಧಗಳ ಸಂಶೋಧನೆಗಾಗಿ ಈ ಭೂಮಿಯನ್ನ ಪಡೆದುಕೊಳ್ಳಲಾಗಿತ್ತು. ಅರಣ್ಯ ಇಲಾಖೆಯಿಂದ ಯಲಹಂಕ ಬಳಿಯ 13 ಎಕರೆ ಗುತ್ತಿಗೆಯನ್ನ ಪಡೆದಿದ್ರು ಜಾಗವನ್ನ. 2010ರವರೆಗೆ ಗುತ್ತಿಗೆಯನ್ನ ಪಡೆದುಕೊಳ್ಳಲಾಗಿತ್ತು. ಆದರೆ 2011ರಿಂದ ಗುತ್ತಿಗೆ ಅವಧಿ ವಿಸ್ತರಣೆಯನ್ನ ಮಾಡಿಕೊಳ್ಳದೆ ಕೋಟ್ಯಾಂತರ ರೂಪಾಯಿ ಲಾಭ ಮಾಡ್ತಿದ್ದಾರೆ ಅನ್ನೋ ಆರೋಪ. ಈ ಬಗ್ಗೆ ಮಾತನಾಡ್ಲಿಕ್ಕೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಬಗ್ಗೆ ಮಾತನಾಡಿದ್ದಾರೆ ದೂರುದಾರ NR ರಮೇಶ್. ಗುತ್ತಿಗೆ ಪಡೆಯದೆ ಹೋದ್ರೂ ಕೂಡ, ಗುತ್ತಿಗೆ ಅವಧಿ ಮುಗ್ದೋಗಿದ್ರೂ ಕೂಡ ಅದರ ವಿಸ್ತರಣೆಯನ್ನ ಮಾಡಿಕೊಳ್ಳದೆ ಸರ್ಕಾರಿ ಭೂಮಿ, ಅದರಲ್ಲೂ ಅರಣ್ಯ ಭೂಮಿ, ಇದರಿಂದ ಕೋಟ್ಯಾಂತರ ರೂಪಾಯಿ ಲಾಭವನ್ನ ಮಾಡಿಕೊಳ್ತಿದ್ದಾರೆ ಸಂಪತ್ ರೋಡ ಅನ್ನೋ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಕೇವಲ ಆರೋಪ ಮಾತ್ರವಲ್ಲ, ದಾಖಲೆಗಳ ಸಹಿತ ಈಗ ದೂರನ್ನ ಕೂಡ ದಾಖಲು ಮಾಡಿದ್ದಾರೆ. ಇಡಿ ಹಾಗೆ ಲೋಕಾಯುಕ್ತಕ್ಕೆ NR ರಮೇಶ್, ಬಿಜೆಪಿ ಮುಖಂಡ NR ರಮೇಶ್ ದೂರು ದಾಖಲಿಸಿದ್ದಾರೆ. ಕಳೆದ 15 ವರ್ಷಗಳಿಂದ ಅವರ ಸುಪರ್ದಿಯಲ್ಲಿ ಕಾನೂನು ಬಾಹಿರವಾಗಿ ಸ್ಯಾಮ್ ಪಿತ್ರೋಡ ಅವರ ಹಿಡಿತದಲ್ಲಿ ಈ ಒಂದು ಜಾಗ ಇದ್ದು ಅಲ್ಲಿ ಪ್ರತಿ ವರ್ಷ ಅವರು ಬೆಳೆಯುವಂಥ ಅಪರೂಪದ ಗಿಡಮೂಲಿಕೆ ಮತ್ತು ಔಷಧಿ ಸಸ್ಯಗಳನ್ನು ಉತ್ಪನ್ನಗಳನ್ನು ಮಾರಾಟ ಮಾಡೋದ್ರ ಮೂಲಕ ಪ್ರತಿ ವರ್ಷ 5-6 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಅವರು ಸಂಪಾದನೆ ಮಾಡೋದು, ಅಕ್ರಮವಾಗಿ ಸಂಪಾದನೆ ಮಾಡೋದ್ರ ಜೊತೆಗೆ ಮಾರುಕಟ್ಟೆ ಬೆಲೆ 400 ಕೋಟಿಗೂ ಅಧಿಕವಾಗಿರುವಂಥದ್ದು, ಸರ್ಕಾರಿ ಮೌಲ್ಯ 150 ಕೋಟಿಗೂ ಹೆಚ್ಚು ಮೌಲ್ಯದ 13 ಎಕರೆಗಳಷ್ಟು ವಿಸ್ತೀರ್ಣದ ರಾಜ್ಯ ಮೀಸಲು ಅರಣ್ಯ ಪ್ರದೇಶವನ್ನು ಅವರು ಕಬಳಿಸಿ ಅವರ ಮನೆಯನ್ನು ಕೂಡ, ಅಲ್ಲಿ ವಾಸದ ಮನೆಯನ್ನು ಕೂಡ ಅದರಲ್ಲೇ ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥದ್ದು. ಇದನ್ನು ತೆರವುಗೊಳಿಸಲಿಕ್ಕೆ ಈ ಹಿಂದೆ ನಮ್ಮ ಸ್ನೇಹಿತರ ಮೂಲಕ ಹಲವಾರು ಬಾರಿ ನಾವು ಅರ್ಜಿಗಳನ್ನು ಕೊಟ್ಟು ಮನವಿ ಮಾಡಿಕೊಂಡ್ರು ಕೂಡ ರಾಜ್ಯ ಅರಣ್ಯ ಇಲಾಖೆ ಅದನ್ನು ಮನವಿಗೆ ಹೋಗೊಡದೆ ಮತ್ತು ಇವರ ಗುತ್ತಿಗೆ ಅವಧಿ ಮುಗಿದಿರ್ತಕ್ಕಂಥ ವಿಷಯವನ್ನು ಕೇಂದ್ರದ ಪರಿಸರ ಅರಣ್ಯ ಮತ್ತು ಪರಿಸರ ಇಲಾಖೆಗೆ ಅದನ್ನು ಗಮನಕ್ಕೆ ಕೂಡ ತರದೆ ಎಲ್ಲ ಇವ್ರ ಜೊತೆ ಸ್ಯಾಮ್ ಪಿತ್ರೋಡ ಅವ್ರ ಜೊತೆ ಸೇರಿ ಜಾವೇದ್ ಅಖ್ತರ್ ಅವರು ಅರಣ್ಯ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳಾಗಿದ್ದರು. ಅವರು ಪ್ರಸ್ತುತ ಕರ್ನಾಟಕ ಸ್ಟೇಟ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರ್. ಈ ಬಗ್ಗೆ ಸ್ವತಃ NR ರಮೇಶ್ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಹಂಚಿಕೊಳ್ಳುವ ಸಲುವಾಗಿ ರಮೇಶ್ ಸರ್ ನಮಸ್ಕಾರ. ನಮಸ್ಕಾರ, ಹೇಳಿಮ್ಮ. 2011ರಿಂದ ಗುತ್ತಿಗೆ ನವೀಕರಣ ಆಗಿಲ್ಲ, ಲಾಭ ಪಡ್ಕೊಳ್ತಿದ್ದಾರೆ ಅಂದ್ರೆ ಅನೇಕ ಸರ್ಕಾರಗಳು ಕೂಡ ಬದಲಾಗೋಯ್ತು. ಈಗ ಗಮನಕ್ಕೆ ಬಂದಿದ್ದು ಯಾಕೆ? ಈಗ ದೂರ ನೀವು ಕೊಡ್ತಿರೋದು ಯಾಕೆ ಅಂತ? ಅಲ್ಲ, ನನ್ನ ಗಮನಕ್ಕೆ ಬಂದಿದ್ದು ಈಗ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಾಗೆ ಪ್ರಕಾಶ್ ಅಂತ ನನಗೆ ಪರಿಚಯ ಇರ್ತಕ್ಕಂಥವ್ರು ಹಲವಾರು ವರ್ಷಗಳಿಂದ ದೂರನ್ನು ಕೊಟ್ಕೊಂಡೇ ಬರ್ತಾ ಇದ್ದಾರೆ. ಈ ತರ ನವೀಕರಣ ಆಗಿಲ್ಲ, ಸರ್ಕಾರ ಸುಪರ್ದಿಗೆ ತಗೊಳ್ಳಿ ಅಂತ. ವಿಷಯ ಏನು ಅಂತಂದ್ರೆ, ಅವರು ಫಸ್ಟ್ ರಿಜಿಸ್ಟ್ರೇಷನ್ ಮಾಡೋದು ಮುಂಬೈನಲ್ಲಿ ಫೌಂಡೇಶನ್ ಫಾರ್ ರಿವಿಟಲೈಸೇಷನ್ ಆಫ್ ಲೋಕಲ್ ಹೆಲ್ತ್ ಟ್ರೆಡಿಷನ್ ಅನ್ನೋ ಒಂದು ಸಂಸ್ಥೆಯನ್ನ ಮುಂಬೈನ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಅಲ್ಲಿ 1991 ಅಕ್ಟೋಬರ್ ಅಲ್ಲಿ ರಿಜಿಸ್ಟರ್ ಮಾಡಿಸ್ತಾರೆ. 1996ರಲ್ಲಿ ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಗೆ ಪತ್ರವನ್ನು ಬರೆದು ಮನವಿ ಮಾಡ್ಕೊಳ್ತಾರೆ. ನಮಗೆ ಇಲ್ಲಿ ಔಷಧಿ ಗುಣಗಳಿರ್ತಕ್ಕಂಥ ಅಮೂಲ್ಯವಾದಂಥ ಗಿಡಮೂಲಿಕೆ ಸಸ್ಯಗಳನ್ನ
ಸಂಶೋಧನೆ ಮತ್ತು ಅದನ್ನ ಸಂರಕ್ಷಣೆ ಮಾಡುವಂತ ಕೆಲಸಕ್ಕೆ ನಮಗೆ ರಿಸರ್ವ್ ಫಾರೆಸ್ಟ್ ಏರಿಯಾ ಗುತ್ತಿಗೆ ಕೊಡಿ ಅಂತ ಮುಂಬೈಯಲ್ಲಿ ರಿಜಿಸ್ಟರ್ ಆಗಿರುವಂತ ಸಂಸ್ಥೆಗೆ ಇಲ್ಲಿ ಕೊಡ್ತಾರೆ. ಅದಾದ ನಂತರ ಎಚ್ಚೆತ್ಕೊಂಡು 2010ರಲ್ಲಿ ಇಲ್ಲಿ ಅವರು ಬೆಂಗಳೂರಿನ ಬ್ಯಾಟರಾಯನಪುರ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಮಾಡಿಸ್ಕೊಳ್ತಾರೆ. ಆದರೆ ಅಷ್ಟೊತ್ತಿಗಾಗಲೇ ಅವ್ರದ್ದು 5 ವರ್ಷದ ಅವಧಿ ಗುತ್ತಿಗೆ ಮೀರಿ ಹೋಗ್ಬಿಟ್ಟಿರುತ್ತೆ. 1996ರಲ್ಲಿ ಅವರಿಗೆ ಅರಣ್ಯ ಇಲಾಖೆಯಿಂದ ಇವತ್ತಿನ ಯಲಹಂಕದ ಜಾರ್ಕಬಂಡೆ ಕಾವಲು ಬಿ ಬ್ಲಾಕ್ನಲ್ಲಿ 5 ಹೆಕ್ಟೇರ್ ಪ್ರದೇಶ, ಸುಮಾರು 13 ಎಕರೆಗಳಷ್ಟು ವಿಸ್ತೀರ್ಣದ ಪ್ರದೇಶ, ರಿಸರ್ವ್ ಫಾರೆಸ್ಟ್ ಏರಿಯಾ, ಮೀಸಲು ಅರಣ್ಯ ಪ್ರದೇಶವನ್ನು 5 ವರ್ಷಗಳು ಗುತ್ತಿಗೆ ಕೊಡ್ತಾರೆ. ಅದು 2001ಕ್ಕೆ ಮುಗಿಯುತ್ತೆ. ತಿರ್ಗಾ ಅವರು ಮನವಿ ಮಾಡ್ಕೊಳ್ತಾರೆ. ಸ್ಯಾಮ್ ಪಿತ್ರೋಡ ಅವರು ಹೇಳಿ ಕೇಳಿ ಅವರು ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವ್ರಿಗೆ ಅತ್ಯಾಪ್ತರಾಗಿರುವಂಥವ್ರು. ಅದಕ್ಕಿಂತಲೂ ಪ್ರಮುಖವಾಗಿ ಅವರು ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದಿವಂಗತ ರಾಜೀವ್ ಗಾಂಧಿ ಮತ್ತು ಮನಮೋಹನ್ ಸಿಂಗ್ ಅವರಿಗೆ ದೂರಸಂಪರ್ಕ ಇಲಾಖೆ ಸಲಹೆಗಾರರಾಗಿ ಕೆಲಸ ಮಾಡ್ತಾ ಇರೋಂಥದ್ದು. ಪ್ರಸ್ತುತ ಅವರು ಕಳೆದ 3-4 ವರ್ಷಗಳಿಂದ ಸಾಗರೋತ್ತರ ಘಟಕ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇರೋಂಥವ್ರು. 2001ರಲ್ಲಿ ಅವರು 10 ವರ್ಷ ಗುತ್ತಿಗೆಗೆ ಮರುನವೀಕರಣ ಮಾಡಿಕೊಡಿ ಅಂತ ಕೇಳ್ತಾರೆ. ಅದನ್ನ ಅದೇ ತರ ಯಥಾ ಪ್ರಕಾರ ಅವರಿಗೆ 2001ರಲ್ಲಿ 10 ವರ್ಷಗಳಿಗೆ ಮರು ನವೀಕರಣ ಮಾಡಿಕೊಡ್ತಾರೆ. 2011 ಅವ್ರದ್ದು ಡಿಸೆಂಬರ್ ತಿಂಗಳಲ್ಲಿ ಅವರ ಗುತ್ತಿಗೆ ಅವಧಿ ಸಂಪೂರ್ಣ ಮುಗಿದ್ರೆ ಅದಾದ್ಮೇಲೆ ಗುತ್ತಿಗೆ ನವೀಕರಣನೂ ಆಗಿಲ್ಲ. ಮತ್ತೆ ಇದ್ರ ಬಗ್ಗೆ ಕೇಂದ್ರ ಸರ್ಕಾರದ ಅರಣ್ಯ ಮತ್ತು ಪರಿಸರ ವಿಜ್ಞಾನ ಇಲಾಖೆಗೆ ಮಾಹಿತಿಯನ್ನ ರಾಜ್ಯ ಅರಣ್ಯ ಇಲಾಖೆ ಅಧಿಕಾರಿಗಳು ಕೊಡಬೇಕಾಗಿತ್ತು, ಕೊಡ್ತಾ ಇಲ್ಲ. ಸುಮಾರು ಸರ್ಕಾರಿ ಬೆಲೆ 150 ಕೋಟಿ, ಮಾರುಕಟ್ಟೆ ಬೆಲೆ 400 ಕೋಟಿಗಿಂತಲೂ ಅಧಿಕವಾಗಿರುವಂಥದ್ದು ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗುವಂಥ ದಾರಿಯಲ್ಲಿ ಸಿಗುವಂಥ ಪ್ರದೇಶ ಇದಾಗಿರೋದ್ರಿಂದ ಸಹಜವಾಗಿಯೇ ಬೆಲೆ ಜಾಸ್ತಿ ಇದೆ. ಇಲ್ಲಿ ಅವರು ಮಾಡ್ತಾ ಇರುವಂತಹದ್ದು ಈ ಒಂದು ಔಷಧಿ ಸಸಿಗಳ, ಗಿಡಮೂಲಿಕ ಸಸಿಗಳ ಸಂಶೋಧನೆ ಮತ್ತು ಸಂರಕ್ಷಣೆ ಹೆಸರಿನಲ್ಲಿ ಇಲ್ಲಿ ಆ ಒಂದು ಸಸಿಗಳಿಂದ ಉತ್ಪತ್ತಿ ಆಗುವಂತ ಪ್ರಾಡಕ್ಟ್ಸ್ ಉತ್ಪನ್ನಗಳನ್ನ ಕೋಟ್ಯಾಂತರ ರೂಪಾಯಿಗೆ ಪ್ರತಿ ವರ್ಷ ಮಾರಾಟ ಮಾಡಿಕೊಂಡು ಅಕ್ರಮವಾಗಿ ಗಳಿಸ್ಕೊಂಡು ಬರ್ತಾ ಇದ್ದಾರೆ. ಅವರು ವಾಸಕ್ಕೆ ಒಂದು ಮನೆ ಕೂಡ ಆ ಜಾಗದಲ್ಲಿ ಕಟ್ಕೊಂಡ್ಬಿಟ್ಟಿದ್ದಾರೆ. ಇದೆಲ್ಲದ ಕಾರಣಕ್ಕೆ ಹಲವಾರು ಬಾರಿ ಇದಕ್ಕೆ ದೂರು ಕೊಟ್ಟರು ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವುದೇ ಸಮಜಾಯಿಷಿನೂ ಕೊಟ್ಟಿಲ್ಲ, ಅವ್ರನ್ನ ತೆರವುಗೊಳಿಸುವಂತ ಕೆಲಸನೂ ಮಾಡಿಲ್ಲ. ಯಾಕೆಂದ್ರೆ ಅವ್ರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಂಥದ್ದು ಜಾವೇದ್ ಅಖ್ತರ್ ಅಂತ ಹೇಳಿ ಅರಣ್ಯ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗಳಾಗಿದ್ದಂತ ಒಬ್ರು IAS ಅಧಿಕಾರಿ. ಅವರು ಇವಾಗ ನಿವೃತ್ತರಾಗಿ ಈಗ ಪ್ರಸ್ತುತ ಕರ್ನಾಟಕ ರಾಜ್ಯ ಸರ್ಕಾರದ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ಗೆ ಅವರು ಚೇರ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಅರಣ್ಯ ಇಲಾಖೆಯ 4 ಜನ ಹಿರಿಯ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ರು. ಅಂತಿಮವಾಗಿ ಕಳೆದ 14 ವರ್ಷಗಳಿಂದ ಕಾನೂನು ಬಾಹಿರವಾಗಿ ಈ ಒಂದು ಅಮೂಲ್ಯವಾದಂತಹ ಸರ್ಕಾರಿ ಸ್ವತ್ತನ್ನ ತಮ್ಮ ಸುಪರ್ದಿಯಲ್ಲಿ ಇಟ್ಟುಕೊಂಡು ಕಾನೂನು ಬಾಹಿರವಾಗಿ ಅಲ್ಲಿ ಬೆಳೆಯುವಂತ ಸಸಿಗಳಿಂದ, ಔಷಧಿ ಸಸಿಗಳಿಂದ ಅದರ ಉತ್ಪನ್ನಗಳನ್ನ ಮಾರಾಟ ಮಾಡೋದ್ರ ಮೂಲಕ ಪ್ರತಿ ವರ್ಷ 5-6 ಕೋಟಿ ರೂಪಾಯಿಗಳ ಅಕ್ರಮ ಆದಾಯ ಗಳಿಸ್ತಾ ಇದ್ದಾರೆ. ಅವ್ರ ವಿರುದ್ಧ ನಾನು ಸಹಜವಾಗಿ ಇವತ್ತು ಎಲ್ಲ ದಾಖಲೆಗಳು ಸಹಿತ ಜಾರಿ ನಿರ್ದೇಶನಾಲಯಕ್ಕೂ ದೂರು ಕೊಟ್ಟಿದ್ದೇನೆ, ಹಾಗೆ ಲೋಕಾಯುಕ್ತಕ್ಕೂ ದೂರು ಕೊಟ್ಟಿದ್ದೇನೆ ಮೇಡಮ್. ಧನ್ಯವಾದ ರಮೇಶ್ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ.